ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 16ನೇ ಪ್ರಶ್ನೆ, ಮೌರ್ಯರು ಮತ್ತು ಕುಶಾಣರು ಎಂಬಂತಹ ಚಾಪ್ಟರ್ ಇಂದ. ಅಶೋಕನನ್ನು ಒಬ್ಬ ಮಹಾಶಯನೆಂದು ಇತಿಹಾಸಕಾರರು ಬಣ್ಣಿಸಿದ್ದಾರೆ. ಈ ಹೇಳಿಕೆಯನ್ನ ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಹೌದು, ಅಶೋಕನು ಒಬ್ಬ ಮಹಾಶಯ, ಸಾಮ್ರಾಟ್ ಅಶೋಕ. ಯಾಕೆ ಅಂತಂದ್ರೆ ಅಶೋಕನು ಮೌರ್ಯರ ಪ್ರಸಿದ್ಧ ರಾಜನಷ್ಟೇ ಅಲ್ಲ, ಆತ ಶಾಂತಿ ಸ್ಥಾಪಕನು ಕೂಡ ಹೌದು ಅಲ್ವಾ. ಸೊ ಕಳಿಂಗ ಯುದ್ಧದಲ್ಲಿ ಆದ ಹಿಂಸೆಯನ್ನ ನೋಡಿ ಆತ ಅತ್ಯಂತ ನೋವಿನಿಂದ ಏನ್ ಮಾಡ್ತಾನೆ, ಬುದ್ಧನು ಪ್ರಚಾರ ಪಡಿಸಿದ ದಯೆಯಿಂದ ಪ್ರಭಾವಿತನಾಗಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ. ಸೊ ಬೌದ್ಧ ಧರ್ಮವನ್ನ ರಕ್ಷಣೆ ಮಾಡ್ತಾನೆ. ಆತ ಅಹಿಂಸಾವಾದಿಯಾಗಿದ್ದನು. ಉತ್ತಮ ಆಡಳಿತವನ್ನ ಕೊಟ್ಟಂತಹ ರಾಜ ಅಶೋಕ ಸಾಮ್ರಾಟ್. ಮೌಲ್ಯಾಧಾರಿತ ಜೀವನವನ್ನು ಕೂಡ ಆತ ನಡೆಸ್ತಾನೆ. ಸೊ ಕಳಿಂಗ ಯುದ್ಧದಲ್ಲಿ ಆದಂತಹ ಹಿಂಸೆಯಿಂದ ಆತ ಪ್ರಭಾವಿತಗೊಂಡು ಅಥವಾ ಅದರಿಂದ ತುಂಬಾ ದುಃಖಿತನಾಗಿ ಯುದ್ಧವನ್ನೇ ತೊರೆದಂತಹ ರಾಜ ಅಶೋಕ. ಓಕೆನಾ. ಸೊ ಆತ ಮೌಲ್ಯಾಧಾರಿತ ಜೀವನವನ್ನ ನಡೆಸ್ತಾನೆ. ಅಲ್ಲಿಂದ ಬೌದ್ಧ ಧರ್ಮವನ್ನ ಸ್ವೀಕರಿಸಿ ಧರ್ಮದ ಪ್ರಚಾರಕನಾಗ್ತಾನೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮಹತ್ವ ಶಾಸನಗಳ ಪಿತಾಮಹ ಅಶೋಕ. ಭಾರತದಂತಹ ದೊಡ್ಡ ದೇಶವನ್ನ ಒಗ್ಗೂಡಿಸಿ ಆಳ್ವಿಕೆಯನ್ನ ನಡೆಸಿದಂತವನು. ಕರುಣೆಯಂತಹ ಮಾನವೀಯ ಮೌಲ್ಯಗಳ ರಕ್ಷಕನು ಕೂಡ ಹೌದು. ಆದ್ದರಿಂದ ಅಶೋಕನನ್ನು ಇತಿಹಾಸಕಾರರು ಒಬ್ಬ ಮಹಾಶಯನೆಂದು ಬಣ್ಣಿಸಿದ್ದಾರೆ. ಥ್ಯಾಂಕ್ ಯು.